ನಮಸ್ಕಾರ ಎಲ್ಲರಿಗೂ ಸಿಂಧೇಶ್ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಲೂಗಡ್ಡೆಯಿಂದ ಫ್ರೆಂಚ್ ಫ್ರೈಸ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳಿಂದ ಮನೇಲಿ ಸಿಗುವಂಥ ಪದಾರ್ಥಗಳಲ್ಲೇ ಮಾಡಿ ತೋರಿಸ್ತಾ ಇರೋದು. ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಮ್ಮರ್ ಸೀಸನ್ ಅಲ್ವಾ, ಅಂದರೆ ರಜೆ ಟೈಮ್. ಈಗ ಮಕ್ಕಳೆಲ್ಲ ತುಂಬ ಕೇಳ್ತಾ ಇರ್ತಾರೆ, ಅಮ್ಮ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡಿ ಅಂಥೇಳಿ. ಅಂಥವ್ರಿಗಂತೂ ತುಂಬ ಯೂಸ್ಫುಲ್ ಆಗುವಂಥ ಈ ಒಂದು ರೆಸಿಪಿನ ದಯವಿಟ್ಟು ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮಾಡೋದು ಹೇಗೆ ಅಂತೇಳಿ ನೋಡೋಣ. ನಾನು ಒಂದು 3 ಆಲೂಗಡ್ಡೆ ತೊಗೊಂಡಿರೋದು. ಈ ಆಲೂಗಡ್ಡೆನ ಫಸ್ಟು ಮೇಲೆ ಎಲ್ಲ ಚಿಪ್ಪೆಲ್ಲ ತಕ್ಕೋಬೇಕು. ತಕ್ಕೊಂಡಾದ್ಮೇಲೆ ಇದನ್ನ ನಾವು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನಮ್ಗೆ ಯಾವ ಶೇಪ್ ಬೇಕೋ ಆ ಒಂದು ಶೇಪ್ದಲ್ಲಿ ಕಟ್ ಮಾಡಿ ಬೇಯಿಸೋಕೆ ರೆಡಿ ಮಾಡ್ಕೋಬೇಕು. ನಾನು ಒಂದು ಕುಕ್ಕರಲ್ಲಿ ಇಟ್ಟಿದ್ದೀನಿ. ನೀವು ಪಾತ್ರೆಯಲ್ಲಾದರೂ ಮಾಡ್ಬೋದು, ಇಲ್ಲ ಕುಕ್ಕರಲ್ಲಾದರೂ ಮಾಡ್ಬೋದು. ನೋಡಿ, ಗ್ಯಾಸಿಂದೆಲ್ಲ ತೊಂದರೆ ಇದೆ, ಹಾಗಾಗಿ ನಾನು ಕರೆಂಟ್ ಒಲೆಯಲ್ಲೇ ಮಾಡ್ತಾ ಇರೋದು. ನೋಡಿ, 2 ವಿಶಿಲ್ ಹೊಡೆಸಿದ್ರೆ ಸಾಕು. ಚೆನ್ನಾಗಿ ನುಣ್ಣಗೆ ಬೆಂದಿರಬೇಕು. ಚೆನ್ನಾಗಿ ಬೆಂದರೆ ನಮಗೆ ಸ್ಮ್ಯಾಶ್ ಮಾಡೋಕ್ಕೆಲ್ಲ ಸರಿ ಹೋಗುತ್ತೆ, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ನೋಡಿ, 2 ವಿಶಿಲ್ ಆಯಿತು, ತೆಗ್ದಿದ್ದೀವಿ. ನೋಡಿ, ಈ ಥರ ಬೆಂದರೆ ಸಾಕು. ನೆಕ್ಸ್ಟ್ ನಾನು ಆಲೂಗಡ್ಡೆ ಮತ್ತು ನೀರನ್ನ ಸಪ್ರೇಟ್ ಮಾಡಿಬಿಟ್ಟು ಆಲೂಗಡ್ಡೆನ ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕೊಂಡಿರೋದು. ಸ್ಪೂನ್ ಸಹಾಯದಿಂದ ಆದ್ರೂ ಇದೇ ಥರ ಸ್ಮ್ಯಾಶ್ ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಮಿಕ್ಸಿ ಜಾರಲ್ಲಾದರೂ ಮಾಡ್ಬೋದು, ಇಲ್ಲ ಅಂತಂದರೆ ಸ್ಮ್ಯಾಶ್ ಮಾಡೋ ಥಿಂಗ್ಸ್ ಇದ್ದರೆ ಅದರಲ್ಲಾದರೂ ಟ್ರೈ ಮಾಡ್ಬೋದು. ಈಗ ನಾನು ಮಿಕ್ಸ್ ಜಾರಲ್ಲೇ ಮಾಡಿದ್ದೀನಿ. ಅದಾದ ನಂತರ ನೋಡಿ, ಕಾರ್ನ್ಫ್ಲೋರ್ನ ಒಂದು 3 ಟೇಬಲ್ ಸ್ಪೂನಷ್ಟು ತೊಗೊಂಡಿರೋದು. ಅದ್ರ ಜೊತೆ ನಾನು ಒಂದು ಅಚ್ಕಾರ್ ಪೌಡ್ರನ್ನ ಒಂದು 1/4 ಟೇಬಲ್ ಸ್ಪೂನಷ್ಟು ತೊಗೊಂಡಿರೋದು. ಅದ್ರ ಜೊತೆ ಜೀರಿಗೆ ಪೌಡ್ರನ್ನೂ ಹಾಕಿದ್ದೀನಿ. ಸ್ವಲ್ಪ ಟರ್ಮರಿಕ್ ಅಂದರೆ ಅರಿಶಿನ ಪುಡಿನೂ ಹಾಕಿದ್ದೀನಿ. ಅದ್ರ ಜೊತೆ ನೀವು ಗರಂ ಮಸಾಲ ಆದರೂ ಹಾಕ್ಬೋದು, ಇಲ್ಲಾಂದರೆ ಚಾಟ್ ಮಸಾಲ ಆದರೂ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಯಾವುದಾದ್ರೂ ಇದ್ದರೂ ಓಕೆ. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿನೂ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಈ ಒಂದು ಮೆಥಡಲ್ಲೇ ಟ್ರೈ ಮಾಡಿದರೆ. ಅದ್ರ ಜೊತೆ ನೀವು ಈ ಕಾರ್ನ್ಫ್ಲೋರ್ ಇಲ್ಲ ಅಂತಂದರೆ, ಕಾರ್ನ್ಫ್ಲೋರ್ ಅಂತಂದರೆ ಮೆಕ್ಕೆಜೋಳದ ಹಿಟ್ಟು ಅಂತಾರೆ, ಅದು ಇಲ್ಲ ಅಂತಂದರೆ ನೀವು ಮನೆಯಲ್ಲೇ ಸಿಗುವಂಥ ಅಕ್ಕಿ ಹಿಟ್ಟಿನಲ್ಲಾದ್ರೂ ಮಾಡ್ಬೋದು. ಚೆನ್ನಾಗಿರುತ್ತೆ. ಚೆನ್ನಾಗಿ ಬೆಂದಿರಬೇಕು, ಅಂದರೆ ಆಲೂಗಡ್ಡೆ ಎಷ್ಟು ಚೆನ್ನಾಗಿ ಬೆಂದಿರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಎಲ್ಲ ರೆಡಿ ಆಗಿದೆ. ಇದಾದಮೇಲೆ ನಾನು ಎಣ್ಣೆನ ಕಾಯ್ಸೋಕ್ಕಿಟ್ಟಿದ್ದೆ, ಕಾಸಿ ಆಗಿದೆ. ಅದ್ರ ಜೊತೆ ನಾನು ನೋಡಿ ಒಂದು ದಪ್ಪ ಉಂಡೆ ತೊಗೊಂಡು, ತೆಳ್ಳಗಿರಬಾರ್ದು, ರೊಟ್ಟಿ ಮಾಡ್ತೀವಲ್ಲ ಆ ಒಂದು ಥರನೇ ನಾವು ಮಾಡ್ಕೋಬೇಕು. ಲಟ್ಟಿಣಿ ಕೈಯಲ್ಲಾದರೂ ಲಟ್ಟಿಸ್ಬೋದು, ಇಲ್ಲಾಂದರೆ ಕೈಯಲ್ಲಾದರೂ ತಟ್ಬೋದು. ನಾನು ಕೈಯಲ್ಲೇ ತಟ್ಟಿದ್ದೀನಿ. ನೋಡಿ, ನಮ್ಗೆ ಯಾವ ಶೇಪ್ ಬೇಕೋ ಆ ಒಂದು ಶೇಪಲ್ಲೇ ನಾವು ಕಟ್ ಮಾಡ್ಬೋದು. ನನ್ನ ನೈಫಲ್ಲಿ ಇದೇ ಥರನೇ ಕಟ್ ಮಾಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸಖತ್ತಾಗಿ ಬರುತ್ತೆ, ಕ್ರಂಚಿಯಾಗಿ ಇರುತ್ತೆ. ನೀವು ಇದೇ ಥರನೇ ನೀವು ಮನೇಲಿ ಮಕ್ಕಳಿಗೆ ಮಾಡಿಕೊಟ್ರೆ, ನೀವು ಪದೇ ಪದೇ ಸಾಯಂಕಾಲ ಆಯ್ತಂದರೆ ಸಾಕು, ಮಕ್ಕಳು ಇದೇ ಥರನೇ ಸ್ನ್ಯಾಕ್ಸ್ ಮಾಡಿಕೊಡಿ ಅಂತ ಕೇಳ್ತಾರೆ. ಅಷ್ಟು ಚೆನ್ನಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದು ರೆಸಿಪಿನ ನೀವು ಸ್ಕಿಪ್ ಮಾಡದೆ ಮನೆಯಲ್ಲಿ 1 ಟೈಮ್ ಆದರೂ ಟ್ರೈ ಮಾಡಿ ಮಾಡಿಕೊಡ್ಬೇಕು ಮಕ್ಕಳು. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಹಾಕ್ಬೇಕಾದ್ರೂ ಎಲ್ಲಿ ಕಟ್ಟಾಗಲ್ಲ, ಏನಿಲ್ಲ, ಚೆನ್ನಾಗಿ ಬರುತ್ತೆ. ಮತ್ತು ಎಣ್ಣೆ ಕಾದಿರಬೇಕು, ಬಿಗಿನರ್ಸ್ಗೋಸ್ಕರ ಹೇಳ್ತಾ ಇರೋದು. ಎಣ್ಣೆ ಎಷ್ಟು ಚೆನ್ನಾಗಿ ಕಾದಿರುತ್ತೋ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಎಣ್ಣೆ ಕಾಯ್ದೇನೆ ನೀವು ಹಾಕಿದರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಬಂದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಇದೇ ಥರ ನೀವು ಒಂದು ರೆಸಿಪಿನ ಮಾಡಿಕೊಡ್ಬೋದು. ಟೊಮೊಟೊ ಸಾಸ್ ಇದ್ದರೆ ಬಳಸ್ರಿ, ಇಲ್ಲ ಅಂತಂದರೆ ಬೇಡ, ಡೈರೆಕ್ಟಾಗಿ ಹಾಗೆ ತಿನ್ಬೋದು. ಅಷ್ಟು ಸೂಪರಾಗಿ ಬರುತ್ತೆ. ಕೆಲವೊಬ್ರು ಮನೇಲಿ ಟೊಮೊಟೊ ಸಾಸ್ ಇರಲ್ಲ, ಅಂಥವ್ರಿಗಂತೂ ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ವಿಡಿಯೋ. ತುಂಬ ಟೇಸ್ಟಿಯಾಗಿರುತ್ತೆ. ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡೋದಕ್ಕೆ ಥ್ಯಾಂಕ್ ಯು. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.